ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಸಿ ಇ ಟಿ ಬಗ್ಗೆ ನಿಮಗೆ ಇನ್ಸ್ಟ್ರಕ್ಷನ್ಸು ಆಲ್ರೆಡಿ ಎಲ್ಲ ಸಿಕ್ಕಿದೆ ಅಲ್ವಾ. ಹಾಗೆಯೇ ಕೆಲವೊಂದು ಚಾಪ್ಟರ್ಸ್ನ ಸಿ ಇ ಟಿ ಕ್ವೆಶನ್ಸ್ನು ಕೂಡ ಡಿಸ್ಕಸ್ ಮಾಡಾಗಿದೆ ಈಗ ಆಲ್ರೆಡಿ. ಸೊ ನೆಕ್ಸ್ಟು ಫಸ್ಟ್ ಇಯರ್ನ ಫಸ್ಟ್ ಚಾಪ್ಟರು ಫಿಸಿಕಲ್ ವರ್ಡ್ ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸ್. ಸೊ ಇದರಲ್ಲಿ ಪಾಸಿಬಿಲಿಟಿ ಇರುವಂಥ ಕ್ವೆಶನ್ಸ್ಗಳು ಯಾವ್ದ್ಯಾವ್ದು ಸಿ ಇ ಟಿಗೆ ಬರುತ್ತೆ ಅದನ್ನು ನೋಡ್ತಾ ಹೋಗೋಣ ಇಲ್ಲಿ. ಸೊ ಫಸ್ಟ್ ಒನ್, ರಾಮನ್ ಗಾಟ್ ನೋಬೆಲ್ ಪ್ರೈಸ್ ಇನ್ ಫಿಸಿಕ್ಸ್ ಫಾರ್ ಎ ಸ್ಕ್ಯಾಟರಿಂಗ್ ಆಫ್ ಲೈಟ್, ಬಿ ಡಿಸ್ಪರ್ಷನ್ ಆಫ್ ಲೈಟ್, ಸಿ ರಿಫ್ಲೆಕ್ಷನ್ ಆಫ್ ಲೈಟ್, ಡಿ ರಿಫ್ರಾಕ್ಷನ್ ಆಫ್ ಲೈಟ್. ಸೊ ನಮಗೆ ಸಿ ವಿ ರಾಮನ್ ಅಂತ ಹೇಳಿದ ತಕ್ಷಣ ನಮಗೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅನ್ನೋದು ನಮಗೆ ಏನಾಗುತ್ತೆ ತಲೆಗೆ ಬಂದುಬಿಡುತ್ತೆ. ಸೊ ದಟ್ ಈಸ್ ಆಪ್ಷನ್ ಎ. ಸಿ ವಿ ರಾಮನ್ ಅವರು ನೋಬೆಲ್ ಪ್ರೈಸ್ ತೊಗೊಂಡಿರೋದು ಯಾವುದಕ್ಕೆ? ನಮಗೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ನನಗೆ. ಸೊ ದಟ್ ಈಸ್ ಆಪ್ಷನ್ ಎ. ನೆಕ್ಸ್ಟ್, ವಿಚ್ ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ ಸ್ಟೀಮ್ ಇಂಜಿನ್ ಬೇಸ್ಡ್ ಆನ್? So first, motion of charged particles in electric and magnetic field, B Newton's laws of motion, C thermodynamics, D propagation of electromagnetic waves. ಸೊ ಇಲ್ಲಿ ನಾವು ಸ್ಟೀಮ್ ಇಂಜಿನ್ ಅಂತ ಹೇಳಿದಾಗ ಥರ್ಮೋಡೈನಮಿಕ್ಸ್ ಚಾಪ್ಟ್ರಲ್ಲಿ ನಾವು ಓದಿದ್ವಿ ಅಲ್ವಾ, ಹೀಟ್ ಇಂಜಿನ್. ಸೊ ಹೀಟ್ ಇಂಜಿನ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಡಿವೈಸ್ ವಿಚ್ ಈಸ್ ಯೂಸ್ ಟು ಕನ್ವರ್ಟ್ ಹೀಟ್ ಎನರ್ಜಿ ಟು ಮೆಕ್ಯಾನಿಕಲ್ ಎನರ್ಜಿ ಅಲ್ವಾ. ಹೀಟ್ ಇಂಜಿನ್ ಕನ್ಸಿಸ್ಟ್ ಆಫ್ ದ 3 ಪಾರ್ಟ್ಸ್. ಯಾವುದ್ಯಾವುದು? ಸೋರ್ಸು, ಸಿಂಕು ಮತ್ತು ವರ್ಕಿಂಗ್ ಸಬ್ಸ್ಟೆನ್ಸ್. ಸೊ ಅದರಲ್ಲಿ ನಾವು ಹಾಗಾದರೆ ಯಾವ ಬೇಸಿಸ್ ಮೇಲೆ ವರ್ಕ್ ಮಾಡುತ್ತೆ ನಮಗೆ ಸ್ಟೀಮ್ ಇಂಜಿನ್ನು? ಸೊ ಇಟ್ ವರ್ಕ್ಸ್ ಫ್ರಮ್ ದ ಬೇಸಿಸ್ ಆಫ್ ದ ಥರ್ಮೋಡೈನಮಿಕ್ಸ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಆಪ್ಷನ್ ಸಿ. ನೆಕ್ಸ್ಟ್, how many numbers of basic SI units are there? ಸೊ ಇವೆಲ್ಲ ಬೇಸಿಕ್ ಕ್ವೆಶನ್ಸು. ಬೇಸಿಕ್ SI ಯೂನಿಟ್ಸ್ ಎಷ್ಟಿದೆ ನಮಗೆ? 7 ಇದೆ ಅನ್ನೋದು ಗೊತ್ತಿದೆ. ಯಾವ್ಯಾವ 7 ಅದು? ಆಪ್ಷನ್ ಸಿ. 7ಅಲ್ಲಿ ಕಿಲೋಗ್ರಾಮು, ಮೀಟರ್, ಸೆಕೆಂಡ್, ಕೆಲ್ವಿನ್, ಕ್ಯಾಂಡೆಲಾ. ಸೊ ಕ್ಯಾಂಡೆಲಾ ಅಂತ ಹೇಳಿದಾಗ ಲುಮಿನಸ್ ಇಂಟೆನ್ಸಿಟಿನ ಮೆಷರ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ನಾವು ಯೂನಿಟ್ನ. ನೆಕ್ಸ್ಟ್ ಆಂಪಿಯರ್, ಕರೆಂಟ್ನ ಮೆಷರ್ ಮಾಡಲಿಕ್ಕೆ. ಆಮೇಲೆ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ನ ಮೆಷರ್ ಮಾಡಲಿಕ್ಕೆ ಮೋಲ್ನ ಯೂಸ್ ಮಾಡ್ತೀವಿ. ಇನ್ನೂ ಅದರ್ ಯೂನಿಟ್ಸ್ ಇದೆ ಅಲ್ವಾ, ರೇಡಿಯನ್ ಮತ್ತು ಸ್ಟೆರೇಡಿಯನ್ ಅಂತ ಹೇಳ್ತೀವಿ ಅದನ್ನು. ಬಟ್ ಬೇಸಿಕ್ ಯೂನಿಟ್ಸ್ನ ನಾವೇನು ಹೇಳ್ತೀವಿ? ಈ 7 ಯೂನಿಟ್ಸ್ನ ಬೇಸಿಕ್ SI ಯೂನಿಟ್ಸ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಆಪ್ಷನ್ ಸಿ. ನೆಕ್ಸ್ಟ್, ದ SI ಯೂನಿಟ್ ಆಫ್ ಎಂಟ್ರೋಪಿ ಈಸ್. ಸೊ ಎಂಟ್ರೋಪಿ ಅಂತ ಹೇಳಿದ್ರೆ ನಾವೇನು ಹೇಳ್ತೀವಿ ಅಂದರೆ ಇಟ್ ಈಸ್ ಎ ಡಿಗ್ರಿ ಆಫ್ ದ ಮೆಷರ್ ಆಫ್ ಡಿಸಾರ್ಡರ್ನೆಸ್ ಆರ್ ರ್ಯಾಂಡಮ್ನೆಸ್ ಅಂತ ಹೇಳ್ತೀವಿ. ಸೊ ಅಂದರೆ ಒಂದು ಪರ್ಟಿಕ್ಯುಲರ್ ಅರೇಂಜ್ಮೆಂಟ್ ಇರೋದಿಲ್ಲ, ಯಾವುದೇ ಒಂದು ಪರ್ಟಿಕ್ಯುಲರ್ ಅರೇಂಜ್ಮೆಂಟ್ ಇರೋದಿಲ್ಲ ಅಂತ ಹೇಳಿದಾಗ ಆ ಒಂದು ಏನು ನಾವು ಮೆಷರ್ಮೆಂಟ್ ಮಾಡಬೇಕಾಗುತ್ತೋ ಆ ಒಂದು ಡಿಸಾರ್ಡರ್ನೆಸ್ನ ಅಥವಾ ರ್ಯಾಂಡಮ್ ಆಗಿ ಅರೇಂಜ್ಮೆಂಟ್ ಆಗಿರೋ ಅಂಥ ಒಂದು ಕ್ವಾಂಟಿಟಿನ ನಾವು ಮೆಷರ್ ಮಾಡಬೇಕು ಅಂತ ಹೇಳಿದಾಗ ವಿ ಯೂಸ್ ದ ಟರ್ಮ್ ಎಂಟ್ರೋಪಿ ಅಂತ ಹೇಳ್ತೀವಿ ನಾವು. ಸೊ ದಟ್ ಎಂಟ್ರೋಪಿ ಅಂತ ಹೇಳಿದಾಗ ಅದರದ್ದು SI ಯೂನಿಟ್ ಯಾವಾಗಲೂ ಏನಾಗಿರುತ್ತೆ? ದಟ್ ಈಸ್ ಆಲ್ವೇಸ್ ಜೌಲ್ ಪರ್ ಕೆಲ್ವಿನ್ ಆಗಿರುತ್ತೆ. ಸೊ ದಟ್ ಈಸ್ ಆಪ್ಷನ್ ಎ. ನೆಕ್ಸ್ಟ್, ಫಿಫ್ತ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ? ಸೊ ಎಸ್, ಡೈಮೆನ್ಷನ್ಲೆಸ್ ಕ್ವಾಂಟಿಟಿ ಅಂತ ಹೇಳಿದಾಗ ನಾವು ಈ ಚಾಪ್ಟ್ರಲ್ಲಿ ಮೇಯ್ನಾಗಿ ಡಿಸ್ಕಸ್ ಮಾಡೋದೇ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸ್. ಚಾಪ್ಟರ್ ಹೆಡ್ಡಿಂಗೇ ಅದು, ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸ್ ಆರ್ ಡೈಮೆನ್ಷನ್ಸ್ ಅಂತ ನಾವೇನು ಹೇಳ್ತೀವಿ ಇಲ್ಲಿ. ಹಾಗಾದರೆ ಒಂದು ಡೈಮೆನ್ಷನ್ಸ್ ಬರಿಬೇಕು, ಒಂದು ಕ್ವಾಂಟಿಟಿಗೆ ಡೈಮೆನ್ಷನ್ ಬರಿಬೇಕು ಅಂತ ಹೇಳಿದಾಗ ಅದಕ್ಕೇನಿರಬೇಕು? ಇಟ್ ಶುಡ್ ಹ್ಯಾವ್ ಎ ಯೂನಿಟ್ ಅಲ್ವಾ, ಒಂದು ಯೂನಿಟ್ ಇರಬೇಕು. ಆ ಯೂನಿಟ್ ಇದ್ದರೆ ಮಾತ್ರ ನಾವು ಡೈಮೆನ್ಷನ್ನ ಬರೀಲಿಕ್ಕೆ ಸಾಧ್ಯ. ಹಾಗಾದರೆ ಇಲ್ಲಿ ಕೊಟ್ಟಿರೋಂಥ ಆಪ್ಷನ್ಸ್ಗಳಲ್ಲಿ ಯಾವುದಕ್ಕೆ ಯೂನಿಟ್ ಇಲ್ಲ, ಯಾವ್ದು ಡೈಮೆನ್ಷನ್ಲೆಸ್ ಕ್ವಾಂಟಿಟಿ ಆಗುತ್ತೆ ಅಂತ ನೋಡೋಣ ಇಲ್ಲಿ. ಸೊ ಫಸ್ಟ್ ಒನ್ ಹಿಯರ್, ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ರಿಫ್ರಾಕ್ಟಿವ್ ಇಂಡೆಕ್ಸು, ಬಿ ಗ್ರಾವಿಟೇಷನಲ್ ಕಾನ್ಸ್ಟೆಂಟು, ಸಿ ವೆಲಾಸಿಟಿ, ನೆಕ್ಸ್ಟ್ ಡಿ ಮೊಮೆಂಟಮ್ ಆಯ್ತಲ್ಲಿ. ನೆಕ್ಸ್ಟ್ ಹಾಗಾದರೆ ಫಸ್ಟು ರಿಫ್ರಾಕ್ಟಿವ್ ಇಂಡೆಕ್ಸ್ನ ತಗೋಣ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಹೇಳಿದಾಗ ಇಟ್ ಈಸ್ ಅ ರೇಷಿಯೋ ಆಫ್ ದ ಸೇಮ್ ಕ್ವಾಂಟಿಟಿ. ಯಾಕಂದರೆ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಬರಿತೀವಿ ಅಂತ ಹೇಳಿದಾಗ ವೆದರ್ ಯು ಟೇಕ್ ಇಟ್ ಆಸ್ ಎನ್ ಆರ್ ಮ್ಯೂ ಯಾವುದಾದ್ರೂ ತೊಗೊಳ್ಬೋದು ನೀವು. ಮ್ಯೂ ಈಸ್ ಈಕ್ವಲ್ ಟು ವೆಲಾಸಿಟಿ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಡಿವೈಡೆಡ್ ಬೈ ವೆಲಾಸಿಟಿ ಆಫ್ ಲೈಟ್ ಇನ್ ಮೀಡಿಯಮ್ ಅಂದಾಗ ಸೇಮ್ ಕ್ವಾಂಟಿಟಿನ ರೇಷಿಯೋ ತೊಗೊಂಡಿದ್ದೀವಿ ಅಂತ ಹೇಳಿದಾಗ ಇಟ್ ಗೆಟ್ಸ್ ಕ್ಯಾನ್ಸಲ್. ಅಲ್ಲೇನಾಯ್ತು? ಹಾಗಾದರೆ ರಿಫ್ರಾಕ್ಟಿವ್ ಇಂಡೆಕ್ಸಿಗೆ ನಮಗೆ ಯೂನಿಟ್ ಬರಲಿಲ್ಲ ನಮಗೆ. ಹಾಗಾದರೆ ಯೂನಿಟ್ ಬರಲಿಲ್ಲ ಅಂತ ಹೇಳಿದಾಗ ಇಟ್ ಈಸ್ ಎ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಸಿ ದ ಅದರ್ ಆಪ್ಷನ್ಸ್ ಆಲ್ಸೋ. ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಸೊ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ G ಅಂತ ಹೇಳಿದ್ವಿ ನಾವು, ಕ್ಯಾಪಿಟಲ್ G ಅಂತ ಹೇಳಿ ಬರಿತೀವಿ. ಗ್ರಾವಿಟೇಷನ್ ಚಾಪ್ಟ್ರಲ್ಲಿ ನೋಡ್ತೀವಿ ನಾವು. ಸೊ ಕ್ಯಾಪಿಟಲ್ G ಬರೆಯಬೇಕಾದ್ರೆ ಅದಕ್ಕೆ ಒಂದು ಯೂನಿಟ್ನ ಬರಿತೀವಿ. ಆ ಯೂನಿಟ್ ಬರಿತೀವಿ ಅಂತ ಹೇಳಿದಾಗ ಇಟ್ ಹ್ಯಾಸ್ ಡೈಮೆನ್ಷನ್ಸ್ ಅಂತ ಹೇಳಿ. ಸೊ ಡೈಮೆನ್ಷನ್ಸ್ ಏನು ಬರುತ್ತೆ? ಗ್ರಾವಿಟೇಷನಲ್ ಕಾನ್ಸ್ಟೆಂಟಿಗೆ m⁻1, l⁻3 ಆ್ಯಂಡ್ m⁻2, m⁻1, l⁻3, t⁻2 ಬರುತ್ತೆ.
ಅದೇ ಥರ ವೆಲಾಸಿಟಿಗೆ ನಮ್ಗೆ ಗೊತ್ತಿದೆ ಮೀಟರ್ ಪರ್ ಸೆಕೆಂಡ್ ಅಂತ ನಾವು ಬರಿತೀವಿ. ಸೊ ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿದಾಗ ಎಲ್ ಟಿ ಪವರ್ -1 ಅಂತ ಬರಿತೀವಿ. ಎಲ್ ಟಿ ಪವರ್ -1 ದಟ್ ಇಸ್ ಅ ಡೈಮೆನ್ಷನ್ ಆಫ್ ದ ವೆಲಾಸಿಟಿ. ಸಿಮಿಲರ್ಲಿ ಮೊಮೆಂಟಮ್ ಅಂತ ಹೇಳಿದಾಗ ಸೊ ಇಯರ್ ಮೊಮೆಂಟಮಿನ ಇದೇನು ಮಾಸ್ ಇಂಟು ವೆಲಾಸಿಟಿ ಅಂತ ಬರೀತಾರೆ. ಸೊ ಇಯರ್ ಮಾಸ್ ಇಂಟು ವೆಲಾಸಿಟಿ ಅಂತ ಹೇಳಿದಾಗ ಮಾಸ್ ಇಂಟು ವೆಲಾಸಿಟಿ ಅಂತ ಹೇಳಿದಾಗ ಮೇಲ್ಗಡೆ ನಾವು ಬರೆದಿದ್ದೀವಿ. ಸೊ ಇದು ನಮಗೆ ಕೂಡ ಏನು ಬರುತ್ತೆ, ಡೈಮೆನ್ಷನ್ ಬರುತ್ತೆ ಅದಕ್ಕೆ. ಹಾಗಾದರೆ ಇದು ಮೂರಕ್ಕೂ ಕೂಡ ನಾವು ಏನು ಬರಿತೀವಿ, ಯೂನಿಟ್ ಇದೆ, ಡೈಮೆನ್ಷನ್ ಇದೆ. ಬಟ್ ರಿಫ್ರಾಕ್ಟಿವ್ ಇಂಡೆಕ್ಸಿಗೆ ನಮಗೆ ಏನು ಬರಿತೀವಿ ನಾವು, ಡೈಮೆನ್ಷನ್ಲೆಸ್ ಕ್ವಾಂಟಿಟಿ ಅಂತ ಹೇಳ್ತೀವಿ ನಾವು ಅದನ್ನು. ಓಕೆ, ವಿಚ್ ಇಸ್ ನಾಟ್ ಎ ಯೂನಿಟ್ ಆಫ್ ಟೈಮ್. ಸೊ ಹಾಗಾದರೆ ಟೈಮಿನ ಯೂನಿಟ್ಟು ಯಾವುದಲ್ಲ ಇದು ಅಂತ ಹೇಳಿ. ಲೀಪ್ ಇಯರ್, ಸೆಕೆಂಡ್, ಲೈಟ್ ಇಯರ್. ಸೊ ಇಲ್ಲಿ ನಮ್ಗೆ ನಾವು ಹೇಳ್ಬಿಡ್ಬೋದು ಲೈಟ್ ಇಯರ್ ಅಂತ ಹೇಳ್ತೀವಿ ನಾವು. ಸೊ ಹಾಗಾದರೆ ಆ ಒಂದು ರಿಮೈನಿಂಗ್ 3 ಆಪ್ಷನ್ಸ್ ಏನಿದೆ, ಆ ರಿಮೈನಿಂಗ್ 3 ಆಪ್ಷನ್ಸ್ನು ಕೂಡ ನೋಡೋಣ. ಲೀಪ್ ಇಯರ್. ಸೊ ಲೀಪ್ ಇಯರ್ ಅಂತ ಹೇಳಿದಾಗ ಗೊತ್ತಿದೆ ನಮಗೆ 4 ಇಯರ್ಸಿಗೆ ಒಂದ್ಸಲ ನಮ್ಗೆ ಏನಾಗುತ್ತೆ ಬರುತ್ತೆ. ಸೊ ಇಯರ್ ಅಂತ ಹೇಳಿದಾಗ ನಾವು 1 ಇಯರ್ಗೆ 365 ಡೇಸ್ ಅಂತ ಹೇಳಿ ಕೌಂಟ್ ಮಾಡ್ತೀವಿ. 1 ಸೆಕೆಂಡ್ ಇಟ್ ಈಸ್ ಆಲ್ಸೋ ಯೂನಿಟ್ ಆಫ್ ದ ಟೈಮ್ ಅಲ್ವಾ. ಈ ಎಲ್ಲದನ್ನು ಕೂಡ ನಾವು ಟೈಮಲ್ಲಿ ಹೇಳ್ತೀವಿ. ಬಟ್ ವಾಟ್ ಅಬೌಟ್ ದ ಲೈಟ್ ಇಯರ್ ಅಂತ ಹೇಳಿದಾಗ ಇಟ್ ಈಸ್ ಎ ಡಿಸ್ಟೆನ್ಸ್. ಓಕೆ, ಡಿಸ್ಟೆನ್ಸ್ ನಾಟ್ ಎ ಟೈಮ್. ಸೊ ಅದು ಡಿಸ್ಟೆನ್ಸು, ಯೂನಿಟ್ ಆಫ್ ಡಿಸ್ಟೆನ್ಸ್, ದಟ್ ಈಸ್ ಡಿಸ್ಟೆನ್ಸ್ ಟ್ರಾವಲ್ಡ್ ಬೈ ದ ಲೈಟ್ ಇನ್ 1 ಇಯರ್. ಅದನ್ನು ನಾವೇನು ಹೇಳ್ತೀವಿ, ಲೈಟ್ ಇಯರ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಆಪ್ಷನ್ ಡಿ, ಅದು ನಮಗೆ ಟೈಮಿನ ಯೂನಿಟ್ ಅಲ್ಲ. ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ನಾಟ್ ಎಕ್ಸ್ಪ್ರೆಸ್ಡ್ ಇನ್ ಪ್ರಾಪರ್ ಯೂನಿಟ್ಸ್. ಸೊ ಹಾಗಾದರೆ ಕ್ವಶನ್ ಏನು ಕೇಳಿದ್ದಾರೆ ನೋಡಿ ಇಲ್ಲಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ನಾಟ್ ಎಕ್ಸ್ಪ್ರೆಸ್ಡ್ ಇನ್ ಪ್ರಾಪರ್ ಯೂನಿಟ್ಸ್ ಅಂತ ಹೇಳಿದಾಗ ಕೆಳಗಡೆ ಕೊಟ್ಟಿರೋಂಥ 4 ಆಪ್ಷನಲ್ಲೂ ಯಾವುದು ಯೂನಿಟ್ಟು ಪ್ರಾಪರಾಗಿಲ್ಲ ಅಂತೇಳಿ. ಹಾಗಾದರೆ ಒಂದೊಂದೇ ನೋಡ್ತಾ ಹೋಗೋಣ. ಇಲ್ಲಿ ಫೋರ್ಸ್ ಅಂತ ನಾವು ಬರಿತೀವಿ ಅಂತ ಹೇಳಿದಾಗ ಆಲ್ವೇಸ್ ವಿ ನೋ ದ ಯೂನಿಟ್ ಆಫ್ ಫೋರ್ಸ್ ಇಸ್ ನ್ಯೂಟನ್ ಅಲ್ವಾ, ನ್ಯೂಟನ್. ಹಾಗಾದರೆ ಫಸ್ಟ್ ಒನ್ ಸರಿ ಇದೆ ಅಂತಾಯಿತು. ವಾಟ್ ಅಬೌಟ್ ದ ಸೆಕೆಂಡ್ ಒನ್, ಲೇಟೆಂಟ್ ಹೀಟ್. ಸೊ ಲೇಟೆಂಟ್ ಹೀಟ್ ಅಂತ ಹೇಳಿದಾಗ ನಾವೇನು ಹೇಳ್ತೀವಿ, ದ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು change the state of a substance from one state to the another state without altering its temperature. ಅದನ್ನು ನಾವೇನು ಹೇಳ್ತೀವಿ, ಲೇಟೆಂಟ್ ಹೀಟ್ ಅಂತ ಹೇಳ್ತೀವಿ. ಸೊ ಲೇಟೆಂಟ್ ಹೀಟ್ ಅಂತ ಹೇಳಿದಾಗ ಇಟ್ಸ್ ಯೂನಿಟ್ ಇಸ್ ಜೌಲ್ ಪರ್ kg ಅಂತ ಬರಿತೀವಿ ನಾವು. ಅದು ಕೂಡ ಸರಿ ಇದೆ. ಹಾಗಾದರೆ ನೆಕ್ಸ್ಟ್ ಕೋಯಿಫಿಷಿಯಂಟ್ ಆಫ್ ಎಲಾಸ್ಟಿಸಿಟಿ ಅಂತ ಹೇಳಿದಾಗ ನಾವು ಯಂಗ್ಸ್ ಮಾಡ್ಯುಲಸ್ಸು, ಸ್ಟ್ರೆಸ್ ಬಲ್ಕ್ ಮಾಡ್ಯುಲಸ್, ಅದರಲ್ಲಿ ಸ್ಟ್ರೆಸ್ಸು ಸ್ಟ್ರೈನನ್ನು ನಾವು ಸ್ಟಡಿ ಮಾಡಿದ್ದೀವಿ. ಸೊ ಹಾಗಾದರೆ ಕೋಯಿಫಿಷಿಯಂಟ್ ಆಫ್ ಎಲಾಸ್ಟಿಸಿಟಿ ಬರೆಯಬೇಕಾದ್ರೆ ನಾವೇನು ಬರಿತೀವಿ, ಸ್ಟ್ರೆಸ್ ಬೈ ಸ್ಟ್ರೈನ್ ಅಂತ ಹೇಳಿ ಬರಿತೀವಿ. ಸೊ ಸ್ಟ್ರೆಸ್ ಅಂತ ಹೇಳಿದಾಗ ಸ್ಟ್ರೆಸ್ಸಿನ ಯೂನಿಟ್ ಏನು, ಫೋರ್ಸ್ ಪರ್ ಯೂನಿಟ್ ಏರಿಯಾ. ಸ್ಟ್ರೈನಿಗೆ ನಮಗೆ ಯೂನಿಟ್ ಇಲ್ಲ. ಸ್ಟ್ರೈನ್ ಇಸ್ ಎ ಯೂನಿಟ್ಲೆಸ್ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ. ಸ್ಟ್ರೈನು ಕೂಡ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ ಆಗುತ್ತೆ. ಹಾಗಾದರೆ ಸ್ಟ್ರೆಸ್ ಅಂತ ಹೇಳಿದಾಗ ಫೋರ್ಸ್ ಪರ್ ಯೂನಿಟ್ ಏರಿಯಾ ಅಂತ ಬರಿತೀವಿ. ಫೋರ್ಸ್ ಈಸ್ ಎಕ್ಸ್ಪ್ರೆಸ್ಡ್ ಆಸ್ ನ್ಯೂಟನ್ ಆ್ಯಂಡ್ ಏರಿಯಾ ಇಸ್ ಎಕ್ಸ್ಪ್ರೆಸ್ಡ್ ಆಸ್ ಮೀಟರ್ ಸ್ಕ್ವೇರ್, ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಆಯಿತು. ಹಾಗಾದರೆ ಕೋಯಿಫಿಷಿಯಂಟ್ ಆಫ್ ಎಲಾಸ್ಟಿಸಿಟಿದು ಕೂಡ ಏನಾಗಿದೆ ಅಲ್ಲಿ, ಕರೆಕ್ಟ್ ಇದೆ ನಮಗೆ. ನೆಕ್ಸ್ಟ್, ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್. ಸೊ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಅಂತ ಹೇಳಿದರೆ ನಾವು ಏನು ಹೇಳಿದ್ವಿ, R is equal to 8.314 ಜೌಲ್ ಪರ್ ಮೋಲ್ ಪರ್ ಕೆಲ್ವಿನ್ ಅಂತ ಹೇಳಿದ್ವಿ. ಬಟ್ ಇಲ್ಲಿ ಯೂನಿಟ್ ಏನು ಕೊಟ್ಟಿದ್ದಾರೆ ಅವರು, ಜೌಲ್ ಪರ್ ಕೆಲ್ವಿನ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಅದರ ಯೂನಿಟ್ ಏನಾಗಿದೆ, ತಪ್ಪಾಗಿದೆ. ಸೊ ಪ್ರಾಪರ್ ಎಕ್ಸ್ಪ್ರೆಸ್ ಮಾಡದೇ ಇರೋಂಥ ಯಾವುದು ಆಪ್ಷನ್, ಅದು ಆಪ್ಷನ್ ಡಿ, ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟಿನ ಒಂದು ಯೂನಿಟ್ ಏನಿದೆ ಅಲ್ಲಿ ನಮಗೆ ಜೌಲ್ ಪರ್ ಮೋಲ್ ಪರ್ ಕೆಲ್ವಿನ್ ಇದೆ. ನೆಕ್ಸ್ಟ್, the resistance R of a wire is given by the relation rho L divided by pi r square. Percentage error in the measurement of rho L and R is 1%, 2% and 3% respectively. Then the percentage error in the measurement of R is. So illondu resistivity ಮತ್ತೆ resistance, length, radius. ಇದಿಷ್ಟು ಟರ್ಮ್ಸ್ನ ಪ್ಯಾರಾಮೀಟರ್ಸ್ನ ಕೊಟ್ಟು ಒಂದು ಎಕ್ಸ್ಪ್ರೆಷನ್ನ ಕೊಟ್ಟಿದ್ದಾರೆ. ಆರ್ ಇಸ್ ಈಕ್ವಲ್ ಟು ರೋ ಎಲ್ ಡಿವೈಡೆಡ್ ಬೈ ಪೈ ಆರ್ ಸ್ಕ್ವೇರ್ ಅಂತ ಹೇಳಿ ಕೊಟ್ಟಿದ್ದಾರೆ ಅಲ್ವಾ. ಸೊ ಇಲ್ಲಿ ನೆಕ್ಸ್ಟ್ ಈ ಎಕ್ಸ್ಪ್ರೆಷನಲ್ಲಿ ಪರ್ಸೆಂಟೇಜ್ ಎರರ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವುದದ್ದು, ಆರಿನ ರೆಸಿಸ್ಟೆನ್ಸ್ನ ಪರ್ಸೆಂಟೇಜ್ ಎರರ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹಿಯರ್ ಆರ್ ದ ಆಪ್ಷನ್ಸ್. ಆಪ್ಷನ್ ಎ ಅಲ್ಲಿ ಏನಿದೆ, 6 ಇದೆ. ಆಪ್ಷನ್ ಬಿ ಅಲ್ಲಿ 9 ಇದೆ. ಆಪ್ಷನ್ ಸಿ ಅಲ್ಲಿ 8 ಇದೆ. ಆಪ್ಷನ್ ಡಿ ಅಲ್ಲಿ 10 ಇದೆ. ಸೊ ಹಾಗಾದರೆ ಸೊಲ್ಯೂಷನ್ ನೋಡಿ, ಇಲ್ಲಿ ಪರ್ಸೆಂಟೇಜ್ ಎರರ್ನ ಕ್ಯಾಲ್ಕುಲೇಟ್ ಮಾಡಬೇಕಂತ ಹೇಳಿದಾಗ ವಿನೋ ಇಯರ್ ಡೆಲ್ಟಾ ಫಸ್ಟು ಯಾವ್ಯಾವ ಪ್ಯಾರಾಮೀಟರ್ಸ್ ಕೊಟ್ಟಿರ್ತಾರೆ ಅಂತ ನೋಡಬೇಕಾಗಿದ್ರಲ್ಲಿ. ಯಾವುದು ಎಕ್ಸ್ಪ್ರೆಷನಲ್ಲಿ ಕೊಟ್ಟಿರೋಂಥ ಪ್ಯಾರಾಮೀಟರ್ಸ್ ಯಾವುದು, ರೋ ಕೊಟ್ಟಿರ್ಬೇಕಾದ್ರೆ ಪರ್ಸೆಂಟೇಜ್ ಎರರ್ ಇಸ್ ಈಕ್ವಲ್ ಟು ಡೆಲ್ಟಾ ರೋ ಬೈ ರೋ ಇಂಟು 100.
ಪ್ಲಸ್ ನೆಕ್ಸ್ಟ್ ಎಲ್ ಕೊಟ್ಟಿದ್ದಾರೆ ಡೆಲ್ಟಾ ಎಲ್ ಬೈ ಎಲ್ ಇಂಟು 100 ಪ್ಲಸ್ ನೆಕ್ಸ್ಟ್ ಸಿನ್ಸ್ ಪೈ ಇಸ್ ಎ ಕಾನ್ಸ್ಟೆಂಟ್ ಅಂತ ಹೇಳಿದಾಗ ನಾವು ಅದನ್ನು ಎರರ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಬರಲ್ಲ ಅದರಲ್ಲಿ. ನೆಕ್ಸ್ಟು ಆರ್ನ ಕೊಟ್ಟಿದ್ರೆ ಆರ್ ಸ್ಕ್ವೇರ್ ಇರೋದ್ರಿಂದ 2 ಇಂಟು ಡೆಲ್ಟಾ ಆರ್ ಬೈ ಆರ್ ಇಂಟು 100 ಅಂತ ತಗೊಳ್ತೀವಿ. ಹಾಗಾದರೆ ಅವ್ರು ಕೊಟ್ಟಿರೋ ಅಂಥದ್ದು ಏನು ವೇರಿಯೇಬಲ್ಸ್ ಏನು ಕೊಟ್ಟಿದ್ದಾರೆ 1%, 2% ಆ್ಯಂಡ್ 3% ಅಂತ ಕೊಟ್ಟಿದ್ದಾರೆ ರೋ ಎಲ್ ಮತ್ತು ಆರ್. ಸೊ ಹಾಗಾದರೆ ಇಲ್ಲಿ ಏನಾಯಿತು ರೋ ಪ್ಲೇಸಲ್ಲಿ 1% ಹಾಕೋಬೇಕು ಪ್ಲಸ್ ಇದ್ರ ಪ್ಲೇಸಲ್ಲಿ 2% ಹಾಕೋಬೇಕು ಪ್ಲಸ್ 2 ಇಂಟು 3% ದಟ್ ಈಸ್ ಈಕ್ವಲ್ ಟು 9% ಆಯಿತು. 3 ಇಂಟು 2 6 ಆಯಿತು. 6 ಪ್ಲಸ್ 2%, 6 ಪ್ಲಸ್ 2 8, 8 ಪ್ಲಸ್ 1 9%. ಹಾಗಾದರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್. 9% ಆಗುತ್ತೆ ಪರ್ಸೆಂಟೇಜ್ ಎರರು. ಓಕೆ, ನೆಕ್ಸ್ಟ್ ದ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ 300.500 300.500 ಆರ್. ಸೊ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳಿದಾಗ ಕೇಳಿದ್ದೀವಿ ನಾವು. ಸೊ ಎಲ್ಲೆಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸು ಚೇಂಜ್ ಆಗುತ್ತೆ, ವೇರಿ ಆಗುತ್ತೆ. ಸೊ ಕೆಲವೊಂದು ಇದರಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸು ಇಷ್ಟೇ ಬರುತ್ತೆ, 2 ಬರುತ್ತೆ. ಕೆಲವೊಂದರಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸು 3 ಬರುತ್ತೆ, 4. ಸೊ ಲೈಕ್ ದಿಸ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಬಗ್ಗೆ ಓದಿದ್ದೀರಾ. ಇಲ್ಲಿ ಮೇಲೆ ಕೊಟ್ಟಿರೋ ಅಂಥ ಒಂದು ಸಿಗ್ನಿಫಿಕೆಂಟ್ ಫಿಗರ್ಸಲ್ಲಿ ಎಷ್ಟು ಕೊಟ್ಟಿರೋಂಥ ಒಂದು ನಂಬರಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿದೆ? ಫಸ್ಟ್ ಆಪ್ಷನ್ ಎ 6 ಇದೆ, ಆಪ್ಷನ್ ಬಿ 5 ಇದೆ, ಆಪ್ಷನ್ ಸಿ 4 ಇದೆ, ಆಪ್ಷನ್ ಡಿ 2 ಇದೆ. ಸೊ ಹಾಗಾದರೆ ಇಲ್ಲಿ ಆಪ್ಷನ್ ಎ 6 ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದಾಗ ಹಿಯರ್ ಆಲ್ ಝೀರೋಸ್ ಇನ್ ದ ನಂಬರ್ ಗಿವನ್ ಆರ್ ಸಿಗ್ನಿಫಿಕೆಂಟ್ ಅಲ್ವಾ. 300ನು ತೆಗ್ದಾಕಂಗಿಲ್ಲ, 500ನು ತೆಗ್ದಾಕಂಗಿಲ್ಲ. ಸೊ ದಟ್ ಸೊ ಹಿಯರ್ ಆಪ್ಷನ್ ಎ ಏನಾಗುತ್ತೆ ನಮಗೆ 6, ದಟ್ ಈಸ್ ಎ. ಆಪ್ಷನ್ ಎ ಅಲ್ಲಿ 6 ಇರೋದ್ರಿಂದ ದ ಸಿಗ್ನಿಫಿಕೆಂಟ್ ಫಿಗರ್ಸ್ ಫಾರ್ ದ ಅಬೋ ನಂಬರ್ ಈಸ್ 6. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ? ಎಸ್, ಇಲ್ಲಿ ಒಂದು ಬಂತು ನೋಡಿ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ ಅಂತ ಹೇಳಿದಾಗ ಅಲ್ಲಿ ನಾವು ಅದೇ ಥರ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ನ ಓದಿದ್ವಿ ಅಲ್ವಾ. ಸೊ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ನ ಓದಿದಾಗ ನಮಗೆ ಅದು ಕೂಡ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ ಅಂತ ನಾವು ಹೇಳಿದ್ವಿ. ಸೊ ಇಲ್ಲಿ ಇನ್ನೊಂದು ಡೈಮೆನ್ಷನ್ಲೆಸ್ ಕ್ವಾಂಟಿಟಿನ ಕೊಟ್ಟಿದ್ದಾರೆ. ಯಾವುದು ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಹೀಟು ಸ್ಟ್ರೈನು, ಕ್ವಾಂಟಿಟಿ ಆಫ್ ಹೀಟು ಸ್ಟ್ರೆಸ್. ಓಕೆ, ಸೊ ನಾನು ಆಲ್ರೆಡಿ ಹೇಳಿದೆ ನಿಮಗೆ ಸ್ಟ್ರೈನ್ ಅಂತ ಹೇಳಿದಾಗ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಹಾಗಾದರೆ ಸ್ಟ್ರೈನಿಗೆ ಒಂದು ಎಕ್ಸ್ಪ್ರೆಷನ್ ಬರಿತೀವಿ, ಅದಕ್ಕೆ ಸ್ಟ್ರೈನ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ದ ಲೆಂತ್ ಡಿವೈಡೆಡ್ ಬೈ ಒರಿಜಿನಲ್ ಲೆಂತ್ ಅಂತ ಬರಿತೀವಿ. ಚೇಂಜ್ ಇನ್ ದ ಲೆಂತ್ ಡಿವೈಡೆಡ್ ಬೈ ಒರಿಜಿನಲ್ ಲೆಂತ್. ಸೊ ಹಾಗಾದರೆ ಚೇಂಜ್ ಇನ್ ದ ಲೆಂತ್ ಅಂತ ಹೇಳಿದಾಗ ಇಟ್ ಈಸ್ ಆಲ್ಸೋ ಎಲ್, ಡಿವೈಡೆಡ್ ಬೈ ಒರಿಜಿನಲ್ ಲೆಂತ್ ಅಂತ ಹೇಳಿದಾಗ ಇಟ್ ಈಸ್ ಆಲ್ಸೋ ಎಲ್. ಸೊ ಎಲ್ ಬೈ ಎಲ್ ಕ್ಯಾನ್ಸಲ್ ಆಗಿ ಉಳ್ಕೊಳೋದೇನು ನಮಗೆ L⁻0 ಆಯಿತು ನಮಗೆ. ಹಾಗಾದರೆ ಡೈಮೆನ್ಷನ್ ಬರೆಯೋಕ್ಕೆ ಬರಲ್ಲ ಅದಕ್ಕೆ. ಸೊ ದಟ್ ಈಸ್ ಸ್ಟ್ರೈನ್ ಈಸ್ ಎ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಸೊ ವಾಟ್ ಅಬೌಟ್ ದ ಅದರ್ಸ್? ಹಾಗಾದರೆ ಎ ಆಪ್ಷನಲ್ಲಿ ಏನಿದೆ ನಮಗೆ ಸ್ಪೆಸಿಫಿಕ್ ಹೀಟ್ ಇದೆ. ಸ್ಪೆಸಿಫಿಕ್ ಹೀಟ್ ಅಂತ ಹೇಳಿದಾಗ ದ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪರೇಚರ್ ಆಫ್ ದ ಸಬ್ಸ್ಟೆನ್ಸ್ ಥ್ರೂ 1 ಕೆಲ್ವಿನ್ ಅಲ್ವಾ. 1 kg ಮಾಸನ್ನ 1 ಕೆಲ್ವಿನ್ ಟೆಂಪರೇಚರ್ ರೈಸ್ ಮಾಡಬೇಕು ಅಂತ ಹೇಳಿದಾಗ ವಾಟ್ ಶುಡ್ ಬಿ ದ ಸಪ್ಲೈಡ್ ಅಮೌಂಟ್ ಆಫ್ ದ ಹೀಟ್? ಅದನ್ನು ನಾವೇನು ಹೇಳ್ತೀವಿ ಸ್ಪೆಸಿಫಿಕ್ ಹೀಟ್ ಅಂತ ಹೇಳ್ತೀವಿ ನಾವು. ಹಾಗಾದರೆ ಸ್ಪೆಸಿಫಿಕ್ ಹೀಟ್ನ ಬರೆಯಬೇಕಾದ್ರೆ ಅದನ್ನು ಕೂಡ ನಾವೇನು ಬರೀತೀವಿ, ಆ ಒಂದು ಯೂನಿಟ್ನ ಬರಿತೀವಿ. ಅದಕ್ಕೂ ಯೂನಿಟ್ ಇದೆ ಅಂತ ಹೇಳಿದಾಗ ಡೈಮೆನ್ಷನ್ಸ್ ಬರಿತೀವಿ. ನೆಕ್ಸ್ಟ್ ಕ್ವಾಂಟಿಟಿ ಆಫ್ ಹೀಟ್ ಅಂತ ಹೇಳಿದಾಗ ದ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪರೇಚರ್. ಒಂದು ಅಮೌಂಟ್ ಆಫ್ ಹೀಟ್ ಕ್ಯೂ ಅಂತ ನಾವೇನು ಬರ್ತೀವಿ, ಕ್ಯೂ ಈಸ್ ಎಕ್ಸ್ಪ್ರೆಸ್ಡ್ ಆಸ್ ಜೌಲ್. ನೆಕ್ಸ್ಟ್ ಸ್ಟ್ರೆಸ್ ಅಂತ ಹೇಳಿದಾಗ ಇಟ್ ಈಸ್ ಎ ಫೋರ್ಸ್ ಪರ್ ಯೂನಿಟ್ ಏರಿಯಾ ಅಂತ ಹೇಳ್ತೀವಿ. ಫೋರ್ಸ್ ಎ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಯೂನಿಟ್ ಬಂತು, ಹಾಗಾದರೆ ವಿ ಶುಡ್ ರೈಟ್ ದ ಡೈಮೆನ್ಷನ್ಸ್. ಹಾಗಾದರೆ ಅವು 3ಕ್ಕೂ ಡೈಮೆನ್ಷನ್ಸ್ ಇದೆ. ಯಾವುದಕ್ಕೆ ಡೈಮೆನ್ಷನ್ಸ್ ಇಲ್ಲ? ಸ್ಟ್ರೈನ್ ಬಿ, ಆಪ್ಷನ್ ಬಿಗೆ ಡೈಮೆನ್ಷನ್ಸ್ ಇಲ್ಲ ನಮಗೆ. ನೆಕ್ಸ್ಟ್, the dimensions of resistance into capacitance are same as that of A current, B energy, C frequency, D time. ಸೊ ಹಾಗಾದರೆ ಇಲ್ಲಿ ಕ್ವೆಶ್ಚನ್ ಅರ್ಥ ಮಾಡ್ಕೊಳ್ಳಿ. ದ ಡೈಮೆನ್ಷನ್ಸ್ ಆಫ್ ರೆಸಿಸ್ಟೆನ್ಸ್ ಇಂಟು ಕೆಪಾಸಿಟೆನ್ಸ್, ರೆಸಿಸ್ಟೆನ್ಸ್ನ ಮತ್ತು ಕೆಪಾಸಿಟೆನ್ಸ್ನ ಮಲ್ಟಿಪ್ಲೈ ಮಾಡ್ಕೊಂಡಿದ್ದಾರೆ. ಹಾಗಾದರೆ ಮಲ್ಟಿಪ್ಲೈ ಮಾಡಿಕೊಂಡಾಗ ಈ 4 ಆಪ್ಷನ್ಗಳಲ್ಲಿ ಯಾವುದಕ್ಕೆ ಸೇಮ್ ಆಗುತ್ತೆ ಅಂತ ನೋಡಬೇಕಿಲ್ಲಿ. ಸೇ ಆಪ್ಷನ್ ಡಿ ಕರೆಕ್ಟ್. ಇಲ್ಲಿ ನಾವು ಡಿರೈವ್ ಮಾಡಿರೋ ಪ್ರಕಾರ ಆಪ್ಷನ್ ಡಿ ಕರೆಕ್ಟ್. ಯಾಕೆ ನೋಡೋಣ ಇಲ್ಲಿ. ಸೊ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು ವೋಲ್ಟೇಜ್ ಬೈ ಕರೆಂಟ್, ಗೊತ್ತಲ್ವ ನಮಗೆ. ಸೊ ಹಿಯರ್ ಆರ್ ಇಸ್ ಈಕ್ವಲ್ ಟು ವಿ ಬೈ ಐ ಅಂತ ನಾವೇನು ಬರೀತೀವಿ. ಸೊ ನೆಕ್ಸ್ಟ್ ಕೆಪಾಸಿಟೆನ್ಸ್ ಇಸ್ ಈಕ್ವಲ್ ಟು ಚಾರ್ಜ್ ಬೈ ವೋಲ್ಟೇಜ್, ಅದು ಗೊತ್ತು ನಮಗೆ. ಸೊ ನೆಕ್ಸ್ಟ್ ಅವ್ರು ಕೊಟ್ಟಿರೋ ಪ್ರಕಾರ ಏನು, ರೆಸಿಸ್ಟೆನ್ಸ್ ಇಂಟು ಕೆಪಾಸಿಟೆನ್ಸ್. ರೆಸಿಸ್ಟೆನ್ಸ್ ಇಂಟು ಕೆಪಾಸಿಟೆನ್ಸ್ ಇಸ್ ಈಕ್ವಲ್ ಟು ವೋಲ್ಟೇಜ್ ಬೈ ಕರೆಂಟ್ ಇಂಟು ಚಾರ್ಜ್ ಬೈ ವೋಲ್ಟೇಜ್ ಆಯಿತು.
ಓಕೆ, ದಟ್ ಈಸ್ ಈಕ್ವಲ್ ಟು ವೋಲ್ಟೇಜ್ ಏನಾಯ್ತು ಕ್ಯಾನ್ಸಲ್ ಆಯಿತು, ಚಾರ್ಜ್ ಬೈ ಕರೆಂಟ್ ಆಯಿತು. ಬಟ್ ವಾಟ್ ಅಬೌಟ್ ದ ಚಾರ್ಜ್ ಅಂತ ಹೇಳಿದಾಗ I is equal to Q by T ಅಂತ ಹೇಳಿ ಬರಿತೀವಿ. ಸೊ ದಟ್ Q ಕ್ಯಾನ್ ಬಿ ರಿಟನ್ ಆಸ್ I ಇಂಟು T, ಅಂದರೆ ಕರೆಂಟ್ ಇಂಟು ಟೈಮ್ ಬರಿಬೋದು. ಸೊ ಕರೆಂಟ್ ಇಂಟು ಟೈಮ್ ಡಿವೈಡೆಡ್ ಬೈ ಕರೆಂಟ್ ಆಯಿತು. ಸೊ ದಟ್ ಕರೆಂಟು ಮತ್ತು ಕರೆಂಟ್ ಕ್ಯಾನ್ಸಲ್ ಆಯಿತು, ಉಳ್ಕೊಳೋದು ಯಾವುದಲ್ಲಿ ನಮಗೆ ಟೈಮ್ ಉಳ್ಕೊಳುತ್ತೆ. ಯಾವುದು? ಆಪ್ಷನ್ ಡಿ. ನೆಕ್ಸ್ಟ್, ದ ರೇಡಿಯಸ್ ಆಫ್ ಎ ಬಾಲ್ ಈಸ್ 5.4 plus or minus 0.2 centimeter. The percentage error in the volume of the ball is. ಸೊ ಇಲ್ಲಿ ಪರ್ಸೆಂಟೇಜ್ ಎರರ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ರೇಡಿಯಸ್ ಏನು ಕೇಳಿದರೆ 5.4 ಪ್ಲಸ್ ಆರ್ ಮೈನಸ್ 0.2 ಸೆಂಟಿಮೀಟರ್ ಅಲ್ವಾ. ಸೊ ನೆಕ್ಸ್ಟ್, ಹಾಗಾದರೆ ಪರ್ಸೆಂಟೇಜ್ ಎರರ್ ಏನು ಬರುತ್ತೆ? ಇಲ್ಲಿ ಪರ್ಸೆಂಟೇಜ್ ಎರರ್ ಇಸ್ ಈಕ್ವಲ್ ಟು 3 ಇಂಟು ಡೆಲ್ಟಾ ಆರ್ ಬೈ ಆರ್ ಇಂಟು 100, that is equal to 3 into 0.2 divided by 5.4 into 100, that is equal to ಏನಾಯ್ತಲ್ಲಿ 11%. ಸೊ ಪರ್ಸೆಂಟೇಜ್ ಎರರ್ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ವ ನಾವು, ಅದೇ ಥರನೇ ಇಲ್ಲೂ ಕೂಡ ಪರ್ಸೆಂಟೇಜ್ ಎರರ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದಟ್ ಈಸ್ 11% ಬರುತ್ತೆ, ಆಪ್ಷನ್ ಎ ಬರುತ್ತೆ. ನೆಕ್ಸ್ಟ್, ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ ದಿ ಕಾನ್ಸ್ಟಂಟ್ ಎ ಇನ್ ವಾನ್ ಡೆರ್ ವಾಲ್ಸ್ ಈಕ್ವೇಷನ್ P plus A by P plus A by V square into V minus B is equal to RT is. ಸೊ ಇಲ್ಲಿ ವಾನ್ ಡೆರ್ ವಾಲ್ಸ್ ಇಕ್ವೇಷನ್ ಅಂತ ಹೇಳಿದಾಗ ನಾವು ಇದನ್ನು ಹೇಳ್ತೀವಿ, P plus A by V square into V minus B is equal to R into T. ಸೊ ಇದನ್ನು ನೀವು ಇದರಲ್ಲೂ ನೋಡಿರ್ತೀರ, ಯಾವುದು ಕೆಮಿಸ್ಟ್ರಿಯಲ್ಲೂ ಕೂಡ ಓದಿರ್ತೀರ ವಾನ್ ಡೆರ್ ವಾಲ್ಸ್ ಇಕ್ವೇಷನ್ನ. ಸೊ ಹಾಗಾದರೆ ಇಲ್ಲಿ ಡೈಮೆನ್ಷನ್ನ ಬರೀಬೇಕು ನಾವು, ಯಾವುದ್ರದ್ದು ಆ ಒಂದು ಎ ಕಾನ್ಸ್ಟೆಂಟ್ ಏನಿದೆ ಅದರದ್ದು ಡೈಮೆನ್ಷನ್ಸ್ ಬರೀಬೇಕು. ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ ಅಲ್ಲಿ, ಒಂದು A B C ಮತ್ತು D ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಇದರಲ್ಲಿ ಆಪ್ಷನ್ ಡಿ ಆಗುತ್ತೆ. ಸೊ ಹಿಯರ್ A by V ಸ್ಕ್ವೇರ್ ಇದಿಷ್ಟು ಕಾನ್ಸ್ಟೆಂಟ್ ಅಂತ ಹೇಳಿದಾಗ P plus A by V ಸ್ಕ್ವೇರ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ತಗೊಂಡಾಗ A by V ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಯ್ತಲ್ಲಿ P ಆಯಿತು. A by V ಸ್ಕ್ವೇರ್ ಇಸ್ ಈಕ್ವಲ್ ಟು P ಆಯಿತು, ಈಕ್ವಲ್ ಟು ಪ್ರೆಷರ್ ಆಯಿತು. ಸೊ ದಟ್ ಪ್ರೆಷರ್ನ ಬರ್ಕೊಂಡಾಗ ನಮಗಿಲ್ಲಿ ಏನಾಯಿತು, A ಡಿವೈಡೆಡ್ ಬೈ V ಸ್ಕ್ವೇರ್ ಅಂತ ಹೇಳಿದಾಗ ವಾಲ್ಯೂಮ್ ಅಂತ ಹೇಳ್ತೀವಿ. ಸೊ ಇಲ್ಲಿ 32 ಅಲ್ಲ, ಅದು 3/2 ಆಗಬೇಕು, ಒಂಚೂರು ಇದಾಗಿದೆ. ಎಲ್ ಕ್ಯೂಬ್ ಟು ದಿ, ಅದು ಬ್ರ್ಯಾಕೆಟ್ ಮಿಸ್ ಆಗಿದೆ, ಅದೊಂಚೂರು ಬರ್ಕೊಳ್ಳಿ. ಎಲ್ ಕ್ಯೂಬ್ ಅದಾದಮೇಲೆ ಸ್ಕ್ವೇರ್, ಓಕೆ, ಎ ಬೈ ಎಲ್ ಕ್ಯೂಬ್ ಅದಾದಮೇಲೆ ಸ್ಕ್ವೇರ್. ಸೊ ದಟ್ ಅದರದ್ದು ಈಕ್ವೇಷನ್ಸ್ ಏನು ಬರುತ್ತೆ ಲಾಸ್ಟಿಗೆ ಕ್ಯಾಲ್ಕುಲೇಟ್ ಮಾಡಿದಾಗ ml/5 t⁻⁻². ಓಕೆ, ನೆಕ್ಸ್ಟ್, ದ ಲೆಂತ್ ಆ್ಯಂಡ್ ಬ್ರೆಡ್ತ್ ಆಫ್ ಎ ಮೆಟಲ್ ಶೀಟ್ ಆರ್ 3.124 and 24 meter and 3.002 meter respectively. The area of this sheet up to 4 correct significant figures is. Again ಮತ್ತೆ ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಬಂತು. ಹಾಗಾದರೆ ಇಲ್ಲಿ ಫಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ನೋಡಬೇಕು ಅಂತ ಹೇಳಿದಾಗ ಕ್ವಶನಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇರುತ್ತೆ ಅಂತೇಳಿ ನೋಡಬೇಕು. ಸೊ ಅಲ್ವಾ, ಇಲ್ಲಿ ಕ್ವಶನಲ್ಲಿ ಇರೋವಂಥ ಸಿಗ್ನಿಫಿಕೆಂಟ್ ಫಿಗರ್ಸ್ನ ನೋಡೋಣ. ಫಸ್ಟು 3.124, ಇಲ್ಲೂ ಕೂಡ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಆಯಿತು. 3.002 ಅಲ್ಲೂ ಕೂಡ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಆಯಿತು ಅಂತ ಹೇಳಿದಾಗ ಆನ್ಸರ್ಲ್ಲೂ ಕೂಡ ನಾವೇನು ಮಾಡಬೇಕು, 4 ಸಿಗ್ನಿಫಿಕೆಂಟ್ ಫಿಗರ್ಸಿಗೆ ನಾವು ರೌಂಡ್ ಆಫ್ ಮಾಡಬೇಕು. ಹಾಗಾದರೆ ಲೆಂತ್ ಏನು ಕೊಟ್ಟಿದ್ದಾರೆ, 3.124 ಕೊಟ್ಟಿದ್ದಾರೆ. ಬ್ರೆಡ್ತ್ ಏನು ಕೊಟ್ಟಿದ್ದಾರೆ, 3.002 ಕೊಟ್ಟಿದ್ದಾರೆ. ಏರಿಯಾ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಸೊ 3.124 ಇಂಟು 3.002 ಮಾಡಿದರೆ ದಟ್ ಗಿವ್ಸ್ ದ ಆನ್ಸರ್ 9.378248. ಸೊ ರೌಂಡ್ ಆಫ್ ಟು ದ 4 ಡೆಸಿಮಲ್ ಪಾಯಿಂಟ್ಸ್, ಅಂದರೆ 4 ಸಿಗ್ನಿಫಿಕೆಂಟ್ ಫಿಗರ್ಸಿಗೆ ಏನು ಮಾಡಬೇಕು, ರೌಂಡ್ ಆಫ್ ಮಾಡಬೇಕು. ಮಾಡಿದಾಗ ನಮಗೇನು ಬರುತ್ತೆ, 9.378. ಸೊ ದಟ್ ಈಸ್ ಆಪ್ಷನ್ ಬಿ. ಆಪ್ಷನ್ ಬಿ ಅಲ್ಲಿ 9.378 ಇದೆ, ಅದನ್ನು ನೀವು ಬರೀಬೇಕು. ಓಕೆ, ನೆಕ್ಸ್ಟ್ 15th. If C be the capacitance and V be the electric potential, then the dimensional formula for CV square is. ಸೊ ಇಲ್ಲಿ ಕೆಪಾಸಿಟೆನ್ಸು ಮತ್ತು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಕೊಟ್ಟಿದ್ದಾರೆ, ಅದರದ್ದು ಎಕ್ಸ್ಪ್ರೆಷನ್ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಡೈಮೆನ್ಷನಲ್ ಫಾರ್ಮುಲಾನ ನಾವು ಯಾವುದು, ಸಿ ಮತ್ತು ವಿ ಸ್ಕ್ವೇರಿಗೆ ಬರೀಬೇಕು. ನೆಕ್ಸ್ಟ್ ಇಲ್ಲಿ ಒಂದಿಷ್ಟು ABCDಯಲ್ಲಿ ಡೈಮೆನ್ಷನಲ್ ಫಾರ್ಮುಲಾ ಕೊಟ್ಟಿದ್ದಾರೆ, ಯಾವ್ದು ಕರೆಕ್ಟ್ ಅಂತ ನೋಡೋಣ. So here, see the solution. Energy of stored in a capacitor is half CV square. ಗೊತ್ತಿದೆ ಅಲ್ವಾ ನಮಗೆ, U is equal to half into CV square ಅನ್ನೋದು ಗೊತ್ತಿದೆ. ನೆಕ್ಸ್ಟ್ CV square is equal to, ನೆಕ್ಸ್ಟ್ ಈ 2ನ ಈ ಕಡೆ ತೊಗೊಂಡ, ದಟ್ ಈಸ್ ಕಾನ್ಸ್ಟೆಂಟ್. ಕಾನ್ಸ್ಟೆಂಟಿಗೆ ನಾವು ಡೈಮೆನ್ಷನ್ಸ್ ಬರೆಯಲ್ಲ, U ಅಂತ ಹೇಳಿದಾಗ ಎನರ್ಜಿ ಅಂತ ಹೇಳಿ ಬರಿತೀವಿ. ಸಿ ಎನರ್ಜಿಗೆ ಹಾಗಾದರೆ ನಾವೇನು ಬರಿತೀವಿ, m⁻1 l⁻2 t⁻⁻².
ಆ್ಯಂಡ್ ಇಯರ್ ಎ ಪವರ್ 0 ಬರಿತೀವಿ. ಸೊ ಎ ಪವರ್ 0 ಅಂತ ಹೇಳಿದಾಗ ಇಟ್ ಈಸ್ ಆಲ್ವೇಸ್ 1 ವಿಚ್ ಈಸ್ ಈಕ್ವಲ್ ಟು ದ ಡೈಮೆನ್ಷನ್ಸ್ ಆಫ್ ದ ಎನರ್ಜಿ. ಎನರ್ಜಿಯ ಡೈಮೆನ್ಷನ್ಸ್ ಏನು ಬರುತ್ತೆ ಅದೇ ಆಗುತ್ತೆ. ಓಕೆ, ನೆಕ್ಸ್ಟ್ ದ ಡೆನ್ಸಿಟಿ ಆಫ್ ಮರ್ಕ್ಯುರಿ ಈಸ್ 13,600 kg per meter cube. ಇಟ್ಸ್ ವ್ಯಾಲ್ಯೂ ಇನ್ CGS ಸಿಸ್ಟಮ್ ವಿಲ್ ಬಿ. ಸೊ ಇಲ್ಲಿ ಸಿಸ್ಟಮ್ ಆಫ್ ಯೂನಿಟ್ಸಲ್ಲಿ ಓದಿದ್ದೀರಾ ಅಲ್ವಾ ನೀವು? ಸಿಸ್ಟಮ್ SI ಯೂನಿಟ್ ನಾವು, ಬಟ್ ಯೂನಿಟ್ಸ್ ಎಲ್ಲ ಬರೆಯೋದು ಯಾವುದ್ರಲ್ಲಿ ಬರೀಬೇಕು? ವಿ ಶುಡ್ ರೈಟ್ ಇಟ್ ಇನ್ SI ಯೂನಿಟ್ಸ್. SI ಯೂನಿಟ್ಸಲ್ಲಿ ಬರೀಬೇಕು. ಬಟ್ FPS ಸಿಸ್ಟಮು, MKS ಸಿಸ್ಟಮ್ ಆ್ಯಂಡ್ CGS ಸಿಸ್ಟಮ್, ಈ 3 ಸಿಸ್ಟಮ್ ಆಫ್ ಯೂನಿಟ್ಸ್ ಇದೆ ನಮಗೆ. ಬಟ್ ಅದನ್ನು ಕೆಲವೊಂದು ಕಡೆ ನಾವು ಏನು ಮಾಡ್ತೀವಿ, ಯೂನಿಟ್ಸ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಯೂನಿಟ್ಸ್ನ ಕೆಲವೊಂದು ಕಡೆ ಯೂಸ್ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬರುತ್ತೆ. ಅದಕ್ಕೋಸ್ಕರ ನಾವು ಬರೀ SI ಯೂನಿಟ್ಸಲ್ಲೇ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬರೋದಿಲ್ಲ. ಇಲ್ಲೂ ಕೂಡ ಏನು ಮಾಡಿದ್ದಾರೆ, CGS ಸಿಸ್ಟಮ್, ಈ CGS ಸಿಸ್ಟಮಲ್ಲಿ ಯೂನಿಟ್ಸ್ನ ಏನು ಮಾಡಿದರೆ ಎಕ್ಸ್ಪ್ರೆಸ್ ಮಾಡಿ ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಡೆನ್ಸಿಟಿ ಆಫ್ ದ ಮರ್ಕ್ಯುರಿ, ಸೊ ಡೆನ್ಸಿಟಿ ಆಫ್ ದ ಮರ್ಕ್ಯುರಿ ಇಸ್ ಗಿವನ್ ಬೈ 13,600 kg per meter cube. ಸೊ ಇಲ್ಲಿ ಹಾಗಾದರೆ ಆಪ್ಷನ್ ಎ ಅಲ್ಲಿ 13.6 ಗ್ರಾಮ್ ಪರ್ cm3, 1360 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್, 136 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್, 1.36 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಎಸ್. ಸೊ ಇಯರ್ ಸೊಲ್ಯೂಷನ್ ನೋಡಿ, ಇಲ್ಲಿ 13.6 ಎ, ಆಪ್ಷನ್ ಎ ಆಗುತ್ತೆ. ಸೊ ಆಪ್ಷನ್ ಎ ಯಾಕಾಗತ್ತೆ? 13,600 kg per meter cube ಅವ್ರು ಕೊಟ್ಟಿರೋದು. ಸೊ ಹಾಗಾದರೆ 13,600 ನಾವು ಅದನ್ನು SI ಯೂನಿಟಲ್ಲಿ ಇರೋದನ್ನು CGS ಸಿಸ್ಟಮಿಗೆ ಏನು ಮಾಡಬೇಕು? ವಿ ಶುಡ್ ಕನ್ವರ್ಟ್ ಮಾಡಬೇಕು. 13,600 ಇಂಟು ಕಿಲೋಗ್ರಾಮ್ ಅಂತ ಹೇಳಿದಾಗ 1000 ಗ್ರಾಮ್ ಅಂತ ಹೇಳಿ ಬರ್ಕೊಳ್ತೀವಿ, ಇಂಟು ಮೀಟರ್ ಕ್ಯೂಬ್ 100 ಸೆಂಟಿಮೀಟರ್ ಅಂತ ಹೇಳಿದಾಗ ಅಲ್ಲೇನಾಯ್ತು ನಮಗೆ 100 ಇಂಟು ಸೆಂಟಿ 10⁻⁻², ದಟ್ ಗಿವ್ಸ್ ಅ ಸೇಮ್ ಆನ್ಸರ್. ಹಾಗಾಗಿ 100 ಸೆಂಟಿಮೀಟರಲ್ಲಿ ಬರ್ಕೊಂಡಿದ್ದೀವಿ. ಲಾಸ್ಟನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ? 13.6 ಗ್ರಾಮ್ ಪರ್ cm3 ಸಿಗುತ್ತೆ. ದಟ್ ಈಸ್ ಆಪ್ಷನ್ ಎ. ನೆಕ್ಸ್ಟ್ mu naught and epsilon naught denote the permeability and permittivity of free space. The dimensions of mu naught and epsilon naught are. ಸೊ ಇಲ್ಲಿ ಮ್ಯೂ ನಾಟ್ ಮತ್ತು ಎಪ್ಸಿಲಾನ್ ನಾಟ್. ಸೊ ಕೆಲವೊಂದು ಕಡೆ ತುಂಬ ಕಡೆ ಯೂಸ್ ಮಾಡಿ ಬರಿತೀವಿ ನಾವು. ಮ್ಯೂ ನಾಟ್ ಅಂತ ಬರಿತೀವಿ, ಎಪ್ಸಿಲಾನ್ ನಾಟ್ ಅಂತ ಹೇಳಿ ಬರಿತೀವಿ. ಸೊ ಅವು ಏನು ನಮಗೆ ಹೇಳುತ್ತೆ ಅಂತ ಹೇಳಿದ್ರೆ ಪರ್ಮಿಯಬಿಲಿಟಿ ಆ್ಯಂಡ್ ಪರ್ಮಿಟಿವಿಟಿ ಆಫ್ ದ ಫ್ರೀ ಸ್ಪೇಸ್ ಹೇಳುತ್ತೆ ನಾವು. ಸೊ ಹಾಗಾದರೆ ಆ ಒಂದು 2 ಪ್ರಾಡಕ್ಟ್ನ ಪರ್ಮಿಟಿವಿಟಿ ಮತ್ತು ಪರ್ಮಿಯಬಿಲಿಟಿ ಪ್ರಾಡಕ್ಟನ್ನ ತಾವು ತಗೊಂಡಾಗ ಅದ್ರ ಡೈಮೆನ್ಷನ್ಸ್ ಹೇಗೆ ಬರುತ್ತೆ ಅಂತ ನೋಡೋಣ ಇಲ್ಲಿ. ಸೊ 4 ಆಪ್ಷನಲ್ಲಿ ಡೈಮೆನ್ಷನ್ಸ್ ಕೊಟ್ಟಿದ್ದಾರೆ. ಸೊಲ್ಯೂಷನ್ ನೋಡೋಣ ಅಲ್ಲಿ. ಸೊ ಇಯರ್ ಸ್ಪೀಡ್ ಆಫ್ ದ ಲೈಟ್ ಇನ್ ವ್ಯಾಕ್ಯೂಮ್ ಈಸ್ ಗಿವನ್ ಬೈ C is equal to 1/√ mu naught ಇಂಟು ಎಪ್ಸಿಲಾನ್ ನಾಟ್. ಸೊ ಇಲ್ಲಿ mu naught ಇಂಟು ಎಪ್ಸಿಲಾನ್ ನಾಟ್ ಇದೆ. ಆರ್ ಇದನ್ನು ಏನು ಮಾಡೋಣ, ಸ್ಕ್ವೇರ್ ಮಾಡ್ಕೊಂಡಾಗ ಅಲ್ಲಿ ಏನು ಬರುತ್ತೆ ನಮಗೆ, mu naught ಇಂಟು ಎಪ್ಸಿಲಾನ್ ನಾಟ್ ಇಸ್ ಈಕ್ವಲ್ ಟು 1/c² ಆಯಿತು. ಇದನ್ನು ಡಿನಾಮಿನೇಟ್ರಿಗೆ ತೊಗೊಳ್ಳೋಣ, ಅದನ್ನು ನ್ಯೂಮರೇಟ್ರಿಗೆ ತೊಗೊಳ್ಳೋಣ. ಸೊ ದಟ್ mu naught ಇಂಟು ಎಪ್ಸಿಲಾನ್ ನಾಟ್ ಇಸ್ ಈಕ್ವಲ್ ಟು 1/c ಅಲ್ಲಿ ವೆಲಾಸಿಟಿ ಆಫ್ ದ ಲೈಟಿನ ವೆಲಾಸಿಟಿ C ಸ್ಪೀಡ್ ಏನಿದೆ ಅಲ್ಲಿ, ಆ ಸ್ಪೀಡಿಗೆ ಏನು ಬರಿತೀವಿ ನಾವು, ಒಂದು L(T⁻⁻1) ಸ್ಪೀಡ್ ಅಥವಾ ವೆಲಾಸಿಟಿ ಅಂತ ಬರಿತೀವಿ ಅಂತ ಹೇಳಿದಾಗ ಅದ್ರದ್ದು ಡೈಮೆನ್ಷನ್ ಯೂನಿಟ್ ಏನು ಬರಿತೀವಿ ನಾವು, ಮೀಟರ್ ಪರ್ ಸೆಕೆಂಡ್ ಬರಿತೀವಿ ಅಂತ ಹೇಳಿದಾಗ, ಮೀಟರ್ ಅಂತ ಹೇಳಿದಾಗ ಲೆಂತ್, ಪರ್ ಸೆಕೆಂಡ್ ಅಂದರೆ T⁻⁻1. ಸೊ L(T⁻⁻1) ಟು ದಿ ಪವರ್ ಆಫ್ 2 ಆಯ್ತಲ್ಲಿ, C² ಇರೋದ್ರಿಂದ. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು ಇದು ಮೇಲ್ಗಡೆ ಹೋದರೆ ಏನಾಯಿತು, L² ಮೇಲ್ಗಡೆ ಹೋದರೆ L⁻⁻2 ಆಯಿತು, T⁻⁻2 ಮೇಲ್ಗಡೆ ಹೋದರೆ T⁻2 ಆಯಿತು. ಸೊ ದಟ್ ಈಸ್ ಆಪ್ಷನ್ ಯಾವುದಾಗತ್ತೆ ಹಾಗಾದರೆ ಅಲ್ಲಿ ಬಿ ಆಗುತ್ತೆ. ಆಪ್ಷನ್ ಬಿ ಅಲ್ಲಿ ಏನಿದೆ, L² T⁻⁻2 ಇದೆ. ಇಲ್ಲಿ ಚೂರು ಆಪ್ಷನ್ಸು ಚೂರು ಅದು L⁻⁻2 T⁻2 ಆಗಬೇಕು, ಅದನ್ನು ಸರಿ ಮಾಡ್ಕೋಬೇಕು. ಸೊ ಇಯರ್ ಆಪ್ಷನ್ ಬಿನಲ್ಲಿ ಒಂಚೂರು ಸರಿ ಮಾಡ್ಕೊಳ್ಳೋದು. ಆಪ್ಷನ್ ಬಿ ಅಲ್ಲಿ L⁻⁻2 ಆಗಬೇಕು, T⁻+2 ಆಗಬೇಕು. ಇಲ್ಲೊಂದು ಚೂರು ಉಲ್ಟಾಗಿದೆ ಅಷ್ಟು ಆಪ್ಷನ್ ಬರೆಯಬೇಕಾದ್ರೆ, ಚೂರು ಟೈಪಿಂಗ್ ಮಿಸ್ಟೇಕ್ ಆಗಿದೆ, ಅದೊಂದು ಚೂರು ಸರಿ ಮಾಡ್ಕೊಳ್ಳಿ. 17 ಬಿ ಅಲ್ಲಿ L⁻⁻2 ಆಗಬೇಕು, T⁻2 ಆಗುತ್ತೆ. ಓಕೆ, ನೆಕ್ಸ್ಟ್ 18 the dimensions of coefficient of viscosity. So
ಡೈಮೆನ್ಷನ್ಸ್ ಮತ್ತು ಬರೆಯಬೇಕಂತ ಹೇಳಿದಾಗ ವಿಸ್ಕಾಸಿಟಿ. ಸೊ ನಾವು ಪ್ರತಿ ಸಲ ಹೇಳ್ತಿದ್ದೀನಿ ಡೈಮೆನ್ಷನ್ಸ್ ಬರಿಬೇಕು ಅಂತ ಹೇಳಿದಾಗ ನಮ್ಗೆ ಏನು ಗೊತ್ತಿರಬೇಕು, ಯೂನಿಟ್ ಗೊತ್ತಿರಬೇಕು ನಮಗೆ. ಸೊ ಯೂನಿಟ್ ಗೊತ್ತಿರಬೇಕು ಅಂತ ಹೇಳಿದಾಗ ನಮಗೆ ಒಂದು ಫಿಸಿಕಲ್ ಕ್ವಾಂಟಿಟಿನ ಎಷ್ಟು ಥರ ಎಕ್ಸ್ಪ್ರೆಸ್ ಮಾಡ್ಬೋದು ಅನ್ನೋದನ್ನು ನಾವು ಬರೀತಾ ಹೋದರೆ ವಿ ಕ್ಯಾನ್ ಈಸಿಲಿ ರೈಟ್ ದ ಯೂನಿಟ್ ಆ್ಯಂಡ್ ಡೈಮೆನ್ಷನ್ಸ್. ಸೊ ಫಾರ್ ಎಕ್ಸಾಂಪಲ್ ಇವಾಗ ಫೋರ್ಸ್ ಅಂತ ಹೇಳಿದಾಗ ಡೈರೆಕ್ಟಾಗಿ ನಿಮಗೆ ಏನು ನೆನಪಾಗಲ್ಲ, ಡೈಮೆನ್ಷನ್ಸ್ ನೆನಪಾಗಲ್ಲ. ಫೋರ್ಸ್ ಅಂತ ಹೇಳಿದಾಗ ವಿ ಕ್ಯಾನ್ ರೈಟ್ ಇಟ್ ಆಸ್ ಎಫ್ ಇಸ್ ಈಕ್ವಲ್ ಟು ಎಮ್ ಎ, ನ್ಯೂಟನ್ ಸೆಕೆಂಡ್ ಲಾ ನೆನ್ಪಿಟ್ಕೊಳ್ಳಿ, ಎಫ್ ಇಸ್ ಈಕ್ವಲ್ ಟು ಎಮ್ ಎ ಅಂತ ಬರಿತೀವಿ. ಸೊ ಹಾಗಾದ್ರೆ ಮಾಸ್ನ ಏನು ಎಕ್ಸ್ಪ್ರೆಸ್ ಮಾಡ್ಬೋದು, ಆಕ್ಸಲರೇಷನ್ ಅಂತ ಹೇಳಿದಾಗ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ತಲೆಗೆ ಬಂದುಬಿಡುತ್ತೆ ನಮಗೆ. ಸೊ ಅವಾಗ ನಾವೇನು ಬರಿಬೋದು, ಮಾಸ್ ಇಂಟು ಆಕ್ಸಲರೇಷನ್ ಎಮ್ ಎಲ್ ಟಿ ಪವರ್ -2 ಅಂತೇಳಿ ನಾವೇನು ಮಾಡ್ಬೋದು, ಬರಿಬೋದು. ಈ ಥರ ಪ್ರತಿಯೊಂದಕ್ಕೂ ಕೂಡ ನಾವು ಏನು ನೆನ್ಪಿಟ್ಕೊಂಡು ಮಾಸ್ ಇಂಟು ಆಕ್ಸಲರೇಷನ್, ಮಾಸ್ನ ಎಮ್ ಅಂತ ಬರಿತೀವಿ. ಆಕ್ಸಲರೇಷನ್ ಅಂತ ಹೇಳಿದಾಗ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಎಲ್ ಟಿ ಪವರ್ -2. ಸೊ ಇದಿಷ್ಟನ್ನು ಬರೆದಾಗ ನಮಗೇನಾಯ್ತಲ್ಲಿ ಎಂಟೈರ್ ನಮ್ಗೆ ಏನು ಸಿಕ್ತು, ನಮಗೆ ಫೋರ್ಸಿನ ಒಂದು ಡೈಮೆನ್ಷನ್ ಸಿಕ್ತು. ಸೊ ಈ ಥರ ಡೈಮೆನ್ಷನ್ಸ್ ಬರಿಬೇಕಂತ ಹೇಳಿದಾಗ ನಮಗೆ ಒಂದು ಕ್ವಾಂಟಿಟಿ, ಫಿಸಿಕಲ್ ಕ್ವಾಂಟಿಟಿನ ಬೇರೆ ಬೇರೆ ಥರ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬರಬೇಕು ನಮಗೆ. ಸೊ ಅಲ್ಲಿ ಆ ಬೇರೆ ಥರ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬಂದಾಗ ಬೇರೆ ಬೇರೆ ಪ್ಯಾರಾಮೀಟರ್ಸ್ನ ಯೂಸ್ ಮಾಡಿಕೊಂಡು ಆವಾಗ ವಿ ಕ್ಯಾನ್ ರೈಟ್ ಇಟ್ ಆಸ್ ಈಸಿಲಿ. ಓಕೆ, ನೆಕ್ಸ್ಟ್ ಇಲ್ಲಿ ಕೊಯಿಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಡೈಮೆನ್ಷನ್ಸ್ ನೋಡೋಣ. ಸೊ ಇಲ್ಲಿ ವಿಸ್ಕಾಸಿಟಿ ಅಂತ ಹೇಳಿ ನಾವೊಂದು ಇಟ್ ಈಸ್ ಎ ಪ್ರಾಪರ್ಟಿ ಆಫ್ ದ ಫ್ಲೂಯಿಡ್ ಅಲ್ವಾ. ಸೊ ಫ್ಲೂಯಿಡಿನ ಒಂದು ಪ್ರಾಪರ್ಟಿ, ಆ ಪ್ರಾಪರ್ಟಿ ಏನು, ನಮಗೆ ಒಂದು ಟೆಂಡೆನ್ಸಿ ಅಂದರೆ ಒಂದು ಲಿಕ್ವಿಡು ಫ್ಲೋ ಆಗ್ತಿದೆ ಅಂತ ಹೇಳಿದಾಗ ಏನು ಮಾಡುತ್ತೆ, ಮೇಲ್ಗಡೆ ಇರೋಂಥ ಲೇಯರ್ಸು ಏನು ಮಾಡುತ್ತೆ, ಮುಂದೆ ಹೋಗ್ಲಿಕ್ಕೆ ಟ್ರೈ ಮಾಡುತ್ತೆ. ಇನ್ನು ಕೆಳಗಡೆ ಇರೋಂಥ ಅಡ್ಜಸ್ಟೆಂಟ್ ಲೇಯರ್ಸು ಮುಂದೆ ಹೋಗದೆ ತಡೆಯುತ್ತೆ. ಸೊ ದಟ್ ಈಸ್ ವಿಸ್ಕಸ್ ಡ್ರ್ಯಾಗ್ ಅಂತ ಹೇಳಿ ನಾವು ಇದೆಲ್ಲ ಓದಿದ್ವಿ ನಾವು. ಸೊ ಲೇಯರ್ ಏನಾಗುತ್ತೆ, ಜಸ್ಟ್ ಒಂದು ಗ್ಲಾಸ್ ಮೇಲೆ ಒಂದು ಡ್ರಾಪ್ ಆಫ್ ವಾಟರ್ ಹಾಕಿಬಿಟ್ಟು ಜಸ್ಟ್ ಸ್ಲ್ಯಾಂಟ್ ಮಾಡಿದಾಗ ವಾಟರ್ ಡ್ರಾಪ್ಲೆಟ್ಸು ಏನಾಗ್ತಾ ಕೆಳಗಡೆ ಹರಿದೋಗ್ತಾ ಇರುತ್ತೆ. ಸೊ ಅದ್ರ ಜೊತೆಗೆ ಏನಾಗಿರುತ್ತೆ, ಅದ್ರದ್ದು ಒಂಚೂರು ವಾಟರ್ ಮೇಲ್ಗಡೆಯಿಂದ ಹರಿತಾ ಬರುತ್ತೆ. ಅಂದರೆ ಟಾಪ್ ಮೋಸ್ಟ್ ಲೇಯರ್ ಏನಾಗ್ತಾ ಹೋಗುತ್ತೆ, ಫಸ್ಟ್ ಹೋಗುತ್ತೆ. ಸೊ ಟಾಪ್ ಮೋಸ್ಟ್ ಲೇಯರನ್ನು ವಾಪಸ್ ಈ ಇನ್ನರ್ ಮೋಸ್ಟ್ ಲೇಯರ್ ಏನು ಮಾಡುತ್ತೆ, ಎಳಿತಾ ಹೋಗುತ್ತೆ. ಆ ಇನ್ನರ್ ಮೋಸ್ಟ್ ಲೇಯರ್ನ ಟಾಪ್ ಮೋಸ್ಟ್ ಲೇಯರ್ ಎಳ್ಕೊಂಡು ಹೋಗ್ತಾ ಹೋಗುತ್ತೆ. ಸೊ ಅಲ್ಲಿ ನಮಗೊಂದು ವಿಸ್ಕಸ್ ಡ್ರ್ಯಾಗ್ ಬರುತ್ತೆ. ಸೊ ಇಲ್ಲಿ ಆ ಒಂದು ಪ್ರಾಪರ್ಟಿನ ನಾವೇನು ಹೇಳ್ತೀವಿ, ವಿಸ್ಕಾಸಿಟಿ ಅಂತ ಹೇಳ್ತೀವಿ. ಸೊ ವಿಸ್ಕಾಸಿಟಿ ಪ್ರತಿಯೊಂದು ಲಿಕ್ವಿಡಿಗೂ ಪ್ರತಿಯೊಂದು ಫ್ಲೂಯಿಡಿಗೂ ಕೂಡ ಪೂರ್ತಿ ಏನಾಗಿರುತ್ತೆ, ಒಂದೊಂದು ವಿಸ್ಕಾಸಿಟಿ ಬರುತ್ತೆ ನಮಗೆ. ಸೊ ನೆಕ್ಸ್ಟ್ ಇಲ್ಲಿ ಹಾಗಾದರೆ ವಿಸ್ಕಾಸಿಟಿಗೆ ಯೂನಿಟ್ ಏನು ಬರುತ್ತೆ ಅಂತ ನೋಡೋಣ. ಸೊ ಫಸ್ಟ್ ಇಯರ್ ವಿಸ್ಕಾಸಿಟಿ ಈಸ್ ಈಕ್ವಲ್ ಟು ಇಲ್ಲಿ ಎಫ್ ಫೋರ್ಸ್, ಏರಿಯಾ ಆ್ಯಂಡ್ ವೆಲಾಸಿಟಿ ಗ್ರೇಡಿಯಂಟ್. ಸೊ ಇದನ್ನು dv/dx ಅಂದರೆ ನಾವೇನು ಹೇಳ್ತೀವಿ, ವೆಲಾಸಿಟಿ ಗ್ರೇಡಿಯಂಟ್ ಅಂತ ಹೇಳ್ತೀವಿ. ಸೊ ಫೋರ್ಸಿಗೆ ಬರಿತೀವಿ ಎಮ್ ಎಲ್ ಟಿ ಪವರ್ -2, ಏರಿಯಾಗೆ L² ಬರಿತೀವಿ, ವೆಲಾಸಿಟಿ ಅಂತ ಹೇಳಿದಾಗ ಎಲ್ ಟಿ ಪವರ್ -1 ಆ್ಯಂಡ್ ವೆಲಾಸಿಟಿ ಗ್ರೇಡಿಯಂಟ್ ಅಂತ ಹೇಳಿದಾಗ ವಿತ್ ರೆಸ್ಪೆಕ್ಟ್ ಟು ಲೆಂತ್ ಹೇಳ್ತೀವಿ ನಾವು. ಸೊ ಲೆಂತ್ ಅಂತ ಹೇಳಿದಾಗ ವಿತ್ ರೆಸ್ಪೆಕ್ಟ್ ಟು ಡಿಸ್ಟೆನ್ಸ್. ಡಿಸ್ಟೆನ್ಸ್ ಡಿಸ್ಟೆನ್ಸ್ನ ನಾವು ಮೆಷರ್ ಮಾಡೋದು ಲೆಂತ್. ಸೊ ಲೆಂತಲ್ಲಿ ಬರಿತೀವಿ. ಸೊ ನಾವು ಇದಿಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಆಪ್ಷನ್ ಏನು ಬರುತ್ತೆ, ಎಮ್ ಎಲ್ ಪವರ್ -1 ಟಿ ಪವರ್ 1 ಬರುತ್ತೆ. ದಟ್ ಈಸ್ ಆಪ್ಷನ್ ಎ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ಈಸ್ ನಾಟ್ ಕರೆಕ್ಟ್. ಸೊ ಹಾಗಾದರೆ ಯಾವ ಪೇರು ಇದರಲ್ಲಿ ಕರೆಕ್ಟ್ ಅಲ್ಲ ಅಂತ ಹೇಳಿ. ಫಸ್ಟ್ ಒನ್ ಟೆಂಪರೇಚರ್, ಇದರಲ್ಲಿ ಈಸಿಯಾಗಿ ನೀವೇ ಹೇಳ್ಬಿಡ್ಬೋದು. ಟೆಂಪರೇಚರ್, ಥರ್ಮೋಮೀಟರ್, ಎಸ್ ದಟ್ ಈಸ್ ಕರೆಕ್ಟ್. ಯಾಕಂದರೆ ಥರ್ಮೋಮೀಟರ್ ಇಸ್ ಅ ಡಿವೈಸ್ ವಿಚ್ ಈಸ್ ಯೂಸ್ ಟು ಮೆಷರ್ ದ ಟೆಂಪರೇಚರ್. ನೆಕ್ಸ್ಟ್ ಅಟ್ಮಾಸ್ಫಿಯರಿಕ್ ಪ್ರೆಷರ್, ಬ್ಯಾರೋಮೀಟರ್, ಆಬ್ವಿಯಸ್ಲಿ ಅಲ್ವಾ, ಪ್ರೆಷರ್ನ ಮೆಷರ್ ಮಾಡಲಿಕ್ಕೆ ಯೂಸ್ ಮಾಡೋವಂಥ ಒಂದು ಡಿವೈಸ್ನ ನಾವೇನು ಹೇಳ್ತೀವಿ, ಬ್ಯಾರೋಮೀಟರ್ಸ್ ಅಂತ ಹೇಳ್ತೀವಿ. ಸೊ ಬ್ಯಾರೋಮೀಟರ್ಸ್ ಅಥವಾ ಟಾರಿಸೆಲಿಸ್ ಎಕ್ಸ್ಪೆರಿಮೆಂಟ್ ಅಂತ ಓದಿರ್ತೀರ ನೀವು. ಸೊ ದಟ್ ಈಸ್ ಬ್ಯಾರೋಮೀಟರ್ಸ್ ಆರ್ ದ ಡಿವೈಸಸ್ ವಿಚ್ ಆರ್ ಯೂಸ್ ಟು ಮೆಷರ್ ದ ಅಟ್ಮಾಸ್ಫಿಯರಿಕ್ ಪ್ರೆಷರ್. ನೆಕ್ಸ್ಟ್ ರಿಲೇಟಿವ್ ಡೆನ್ಸಿಟಿ. ಸೊ ರಿಲೇಟಿವ್ ಡೆನ್ಸಿಟಿ ಅಂತ ಹೇಳಿದಾಗ ಹೈಗ್ರೋಮೀಟರ್. ಸೊ ಹೈಗ್ರೋಮೀಟರ್ ಅಂತ ಹೇಳಿದಾಗ ಇಟ್ ಈಸ್ ಎ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಷರ್ ದ ಹ್ಯುಮಿಡಿಟಿ ಆಫ್ ಏರ್. ಸೊ ಏರಲ್ಲಿರೋ ಅಂಥ ಒಂದು ಹ್ಯುಮಿಡಿಟಿನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಯೂಸ್ ಮಾಡೋವಂಥ ಒಂದು ಡಿವೈಸ್ನ ಹೈಗ್ರೋಮೀಟರ್ ಅಂತ ಹೇಳ್ತೀವಿ. ರಿಲೇಟಿವ್ ಡೆನ್ಸಿಟಿನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಅಲ್ಲ. ಸೊ ದಟ್ ಈಸ್ ನಾಟ್ ದ ಪರ್ಫೆಕ್ಟ್ ಪೇರ್. ಓಕೆ, ಅದು ಪೇರ್ ಅಲ್ಲ ಅದು. ನೆಕ್ಸ್ಟ್ ಇನ್ನೊಂದೋಣ, ಯೂನಿಟ್ ಆಫ್ ಚಾರ್ಜ್. ಎಸ್, ಯೂನಿಟ್ ಆಫ್ ಚಾರ್ಜ್ ಅಂತ ಹೇಳಿದಾಗ ಕೂಲಮ್, ಇಟ್ ಈಸ್ ಎ ಪರ್ಫೆಕ್ಟ್ ಮ್ಯಾಚ್ ಅಲ್ವಾ. ಹಾಗಾದರೆ ಆಪ್ಷನ್ ಯಾವುದು ನಮಗೆ ಇಲ್ಲಿ ಇರೋವಂಥ ಆಪ್ಷನ್ನು, ಆಪ್ಷನ್ ಸಿ, ರಿಲೇಟಿವ್ ಡೆನ್ಸಿಟಿ ಮತ್ತು ಹೈಗ್ರೋಮೀಟರು ತಪ್ಪು ಪೇರು. ನೆಕ್ಸ್ಟ್, if a current of 2.33 ampere is passed through a resistance of 10.485 ohm
The potential is 24.43005. Its value in proper significant figures would be. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಕರೆಂಟ್ ಕೊಟ್ಟಿದ್ದಾರೆ ಆ್ಯಂಡ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ, ಪೊಟೆನ್ಷಿಯಲ್ ಕೊಟ್ಟಿದ್ದಾರೆ. ಹಾಗಾದರೆ ನಾವು ಏನು ಹೇಳಬೇಕು, ಹಾಗಾದರೆ ಒಂದು ಪೊಟೆನ್ಷಿಯಲ್ನ ಕ್ಯಾಲ್ಕುಲೇಟ್ ಮಾಡಿ ಅದು ಪರ್ಟಿಕ್ಯುಲರ್ ಸಿಗ್ನಿಫಿಕೆಂಟ್ ಫಿಗರ್ಸಲ್ಲಿ ಇಡಬೇಕು ನಾವು. ಸೊ ಇಲ್ಲಿ ಸೊಲ್ಯೂಷನ್ ನೋಡಿ, ಇಲ್ಲಿ ವಿ ಈಸ್ ಈಕ್ವಲ್ ಟು ಐ ಆರ್ ನಮಗೆ ಗೊತ್ತಿದೆ. ಸೊ ವಿ ಈಸ್ ಈಕ್ವಲ್ ಟು ಐ ಆರ್. ಸೊ 2.33 ಕೊಟ್ಟಿದ್ದಾರೆ, ಐ ಏನು ಕೊಟ್ಟಿದ್ದಾರೆ 2.33 ಇಂಟು ಆರ್ ಏನು ಕೊಟ್ಟಿದ್ದಾರೆ 10.485. ದಟ್ ಈಸ್ ಈಕ್ವಲ್ ಟು 24.43005. ಎಸ್ ಬಂತು ನಮಗೆ. ಹಾಗಾದರೆ ನಾವು ಅದನ್ನು ಪ್ರಾಪರ್ ವ್ಯಾಲ್ಯೂಲಿ ಇರಬೇಕು ಅಂತ ಹೇಳಿದಾಗ ಕೆಳಗಡೆ ಇರೋಂಥ ಯಾವ ಒಂದು ಆಪ್ಷನ್ಸಲ್ಲಿ ಇಡಬೇಕು ಅಂತ ಹೇಳಿದಾಗ 24.4 ಅಂದರೆ ಆಪ್ಷನ್ ಬಿ ಅಲ್ಲಿ ಇಡಬೇಕು. ಯಾಕೆ ಅಂತ ಹೇಳಿದಾಗ ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ ಅಂತ ಹೇಳಿದಾಗ ಮಿನಿಮಮ್ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ನ ನೋಡಿ ನಾವು ಇಡಬೇಕು. ಸೊ ಇಟ್ ಈಸ್ ಅ ಸ್ಟ್ಯಾಂಡರ್ಡ್. ಯಾವುದು ಲೀಸ್ಟ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳಿದಾಗ ಅದೇನಾಗಿರುತ್ತೆ 3. ದಟ್ ಈಸ್ 3 ಸಿಗ್ನಿಫಿಕೆಂಟ್ ಫಿಗರ್ಸಿಗೆ ಇಡಬೇಕು 24.4. ಓಕೆ, ಸೊ ದಟ್ ಈಸ್ ದ ಆಪ್ಷನ್ ಬಿ. ಓಕೆ, ಥ್ಯಾಂಕ್ ಯು.